ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. एका जनार्दनी शरण येते माहेरची आठवण, येते माहेरची आठवण. माझे माहेर पंढरी, माझे माहेर पंढरी, आहे भिवरीच्या तेरी. माझे माहेर, माझे माहेर, माझे माहेर पंढरी, आहे भिवरीच्या तेरी. विठ्ठल 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 ವಿಠಲ ವಿಠಲ. ಎಲ್ಲರಿಗೂ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಏಕಾದಶಿಗೂ ದೇವಶಯನಿ ಏಕಾದಶಿನೂ ಅಂತಾರೆ. ಈ ದಿವಸ ಭಗವಂತ 4 ತಿಂಗಳುಗಳ ಕಾಲ ಯೋಗ ನಿದ್ರಾದಲ್ಲಿರ್ತಾನೆ ಅಂತ ಪುರಾಣದಲ್ಲಿ ಹೇಳುತ್ತಾರೆ. ತತ್ವಭಾಗದಲ್ಲಿ ನೋಡಬೇಕು ಅಂದರೆ ಏಕಾದಶಿ 11ನೇ ದಿವಸ ಬರುವುದು. 11 ಅಂದರೆ 5 ಪಂಚಮಹಾಭೂತಗಳು, 5 ಇಂದ್ರಿಯಗಳು, ಒಂದು ಮನಸ್ಸನ್ನು ಲಗಾಮು ಬುದ್ಧಿ ಯಾವಾಗ ಹಿಡ್ಕೊಂಡು ಆತ್ಮನಲ್ಲಿ ನಿಷ್ಠ ಆಗುತ್ತೋ ಅಂದರೆ ಏಕದೇಶಿ, ಒಂದೇ ದಿಶೆಯಲ್ಲಿ ಸಮಸ್ತ ಎನರ್ಜಿನೂ ಸಂಗ್ರಹ ಮಾಡಿ ಆತ್ಮನಲ್ಲಿ ತಿಷ್ಠನಾಗಿದ್ದವನೇ ಸ್ಥಿತಪ್ರಜ್ಞ. ಆ ಏಕಾದಶಿನ ಆಚರಿಸುವ ಉದ್ದೇಶ ಅದೇ. ನನ್ನ ಮನಸ್ಸು ಇಂದ್ರಿಯಗಳನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಂಡು ಆತ್ಮನಲ್ಲಿ ಯಾವಾಗಲೂ ನಾವು ನೀವು ಎಲ್ಲರೂ ಸೇರಿ ನೆಲೆಸೋಣ, ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳೋಣ, ಹೆಚ್ಚು ಹೆಚ್ಚು ನಾಮದ ಸ್ಮರಣೆಯಲ್ಲಿ ಮನಸ್ಸನ್ನು ತೊಡಗಿಸೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 25 ಜುಲೈ ಶ್ರೀ ಮಹಾರಾಜರ ಪ್ರವಚನ, ಭಗವಂತನ ನಾಮವನ್ನು ಬಿಡಬೇಡಿರಿ, ಭಗವಂತನ ನಾಮವನ್ನು ಬಿಡಬೇಡಿರಿ ಅಂತ ಇವತ್ತು ಶ್ರೀ ಮಹಾರಾಜರು ಬೋಧನೆ ಮಾಡ್ತಾರೆ. ನಿನ್ನೆ ನಾವು ಸದ್ಗುರುಗಳಿಗೆ ಶರಣು ಹೋಗಿದ್ದೀವಿ. ಶರಣು ಹೋದ ಮೇಲೆ ನಮ್ಮ ಚಿತ್ತ ಶುದ್ಧಿ ಆಯಿತು. ಚಿತ್ತಶುದ್ಧಿಯಾಗಿ ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳು ಗುರುಗೆ ಶರಣು ಹೋಯಿತು. ಶರಣು ಹೋದ್ಮೇಲೆ ಇನ್ನೇನು ಕೆಲಸ ಉಳಿತು? ಅವನು ನಾಮವನ್ನು ಸದಾ ತಗೊಳ್ತಿರೋದು. ಅದಕ್ಕೆ ಬಿಡಬೇಡಿರಿ ಅಂತಾರೆ. ಏಕಾದಶಿಯನ್ನು ನಾನಾ ರೀತಿಯಲ್ಲಿ ಇಂಟರ್ಪ್ರೆಟ್ ಮಾಡ್ಬೋದು, ಆಯಾಮಗಳನ್ನು ಕೊಡ್ಬೋದು. ಪ್ರತಿಯೊಬ್ಬರು ಅವರವ್ರ ರೀತಿಯಲ್ಲಿ ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ಸಲ್ಲಿ ಬೇರೆ ಬೇರೆ ರೀತಿಯಿಂದ ಏಕಾದಶಿ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಯಾವ ಸ್ಕೂಲ್ ಆಫ್ ಥಾಟಲ್ಲಿ ಈಗ ಹೆಂಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟೇಟ್ ಬೋರ್ಡ್ ಇರುತ್ತೆ, ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ ಇರುತ್ತೆ, CBSE ಇರುತ್ತೆ, ICSE ಇರುತ್ತೆ, IGCSE ಇರುತ್ತೆ, ಇನ್ನೂ ಏನೋ ಹೈಯರ್ ಇರುತ್ತೆ. ಎಲ್ಲ ರೀತಿಯಲ್ಲೂ ಆ ಸಬ್ಜೆಕ್ಟ್ನ ಬೇರೆ ಬೇರೆ ರೀತಿಯಲ್ಲಿ ಮಗುವಿನ ಒಂದು ಕ್ಯಾಲಿಬರ್ ನೋಡಿ ಆ ರೀತಿಯಲ್ಲಿ ಆ ಪುಸ್ತಕ ಡಿಸೈನ್ ಮಾಡಿರ್ತಾರೋ ಅದೇ ರೀತಿಯಲ್ಲಿ ಎಲ್ಲ ಆಯಾಮಗಳು ಸರಿಯೇ. ಯಾವ ಆಯಾಮನೂ ನೀವು ತಿಳ್ಕೊಂಡಿರೋದು ತಪ್ಪು ರೀ, ಹಾಗಲ್ಲ. ಎವ್ರಿ ಡೈಮೆನ್ಷನ್ ಇಂಟರ್ಪ್ರಿಟೇಷನ್ ಆಫ್ ದ ಏಕಾದಶಿ ಸಿಗ್ನಿಫಿಕೆನ್ಸ್ ಹೇಳುವುದು ರೀತಿ ನೀತಿ ಬೇರೆ ಇರಬಹುದು, ಆದರೆ ತತ್ವಕ್ಕೆ ಬಂದರೆ ಎಲ್ಲವೂ ಒಂದಕ್ಕೆ ಸೇರುತ್ತದೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಸಂಕಲ್ಪವು ಬಹಳ ದೊಡ್ಡ ಶಕ್ತಿಯಾಗಿರುತ್ತದೆ. ಇಚ್ಛೆಯು ಅತ್ಯಂತ ಪ್ರಬಲವಾಯಿತೆಂದರೆ ವಸ್ತುವನ್ನು ಅದು ತನ್ನ ಕಡೆಗೆ ಎಳೆದುಕೊಳ್ಳಾರದೆ ಬಿಡಲಾರದು. ಅದರಂತೆ ಭಗವಂತನ ಪ್ರಾಪ್ತಿಗಾಗಿ ಪ್ರಬಲ ಇಚ್ಛೆಯನ್ನು ಹೊಂದಿದ್ದಾದರೆ ಭಗವಂತನ ದರ್ಶನವಾಗುತ್ತದೆ. ಸಂಕಲ್ಪ ಮಾಡಿದೆ ನಾನು, ಐ ವಾಂಟ್ ದಿಸ್ वस्तु, ये मुझे चाहिए करके मैंने संकल्प किया है. संकल्प करने के बाद में उसमें बड़ी शक्ति ताकत होती है, ऐसे श्री महाराज कहते हैं. इच्छा अगर प्रबल हो, प्रबल यानी मुझे वो चाहिए ही चाहिए. 1 साल में मैं घर बनाऊंगी, 1 साल में कार लूँगी, 1 साल में दुकान करूँगी, जो भी 1 साल में मैं UPSC का एग्ज़ाम क्लियर करूँगी, 1 साल में मैं डॉक्टर बनूँगी. मतलब जो भी आपकी इच्छा होगी वो प्रबल होगा तो वस्तु को आपके पास खींच कर लाएगा. उसी प्रकार से प्रबल इच्छा होगी, मुझे प्रभु परमात्मा को देखना है,
तो वो परमात्मा का दर्शन हमें ज़रूर हो जाएगा. ಪ್ರಾಪಂಚಿಕ ವಸ್ತುಗಳನ್ನು ನಾವು ಎಷ್ಟೇ ಸಂಪಾದಿಸಿದರೂ ಅವು ಸ್ವಾಭಾವಿಕವಾಗಿ ಅಪೂರ್ಣವಾಗಿರುವುದರಿಂದ ಅವುಗಳ ಪ್ರಾಪ್ತಿಯಿಂದ ನಮಗೆ ಪೂರ್ಣ ಸಮಾಧಾನ ಆಗಲಾರದು. ಪ್ರಾಪಂಚಿಕ ವಸ್ತು ಅಂದರೆ ನಾಟ್ ಓನ್ಲಿ ಆಬ್ಜೆಕ್ಟ್ಸ್, अचीवमेंट्स, नेम, फेम, पैसा, पोजीशन, स्टेटस को, मैं को ऐसा होना चाहिए, मैं CEO बनना चाहिए, या मैं ऐसा कुल का हूँ, वो हूँ, ये भी टेम्पररी है. आज उस स्थान पर आप रहेंगे, कल उस स्थान से हम रिटायर हो गए तो हमको कोई पूछेगा नहीं. वो भी अपूर्ण के फ्रेमवर्क में आता है, क्योंकि वो भी कालखंड में आता है. जो भी नेम फेम पोजीशन है वो कालखंड में है, तो लिमिटेड है. तो लिमिटेड है यानी क्या है, वो अपूर्ण है. आज आपको मान सम्मान दिया है, पोजीशन दिया है, कल उतार के नीचे आपको डाल भी सकते. नीचे डालने पर आपको कोई नहीं पूछता है, तो वो हमको समाधान नहीं देता है. हमको लगता है ये सब पाले से मुझे समाधान मिल जाएगा, बिल्कुल नहीं मिलेगा. ಇದಕ್ಕೆ ಬದಲಾಗಿ ಭಗವಂತನು ಸ್ವತಃ ಪೂರ್ಣನಾಗಿರುವುದರಿಂದ ನಮ್ಮ ವಾಸನೆಗಳು ಪೂರ್ಣ ತೃಪ್ತವಾಗಿ ಅವು ಕ್ಷೀಣವಾಗುತ್ತವೆ ಹಾಗೂ ಅವು ಅನಂತರ ತಾವಾಗಿಯೇ ಇಲ್ಲವಾಗುತ್ತದೆ. ಆದ್ದರಿಂದ ನನಗೆ ಭಗವಂತನು ಬೇಕೆಂದು ಇಚ್ಛೆಯನ್ನು ಯಾವಾಗಲೂ ಹೊಂದಿರಬೇಕು. ಭಗವಂತ ನೀ ಬೇಕಪ್ಪ ಹೆಂಗೆ ಇಚ್ಛೆ ಹೊಂದಬೇಕಪ್ಪ? ಅವನ ನಾಮ ತೆಗೆದುಕೊಳ್ಳುವುದು ಅಂದರೆ ನೀನು ನನಗೆ ಬೇಕು ಅಂದಂತೆಯೇ. ಕೋಟ್ ಆ್ಯಂಡ್ ಕೋಟ್. ನಾವು ನಾಮದ ಸ್ಮರಣೆ ಏನು ಮಾಡ್ತಿದ್ದೀವೋ ಕೃಷ್ಣನ್ ಮಾಡೋಣ. ರಾಧೆ 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 ರಾಧೆ, ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್, शिव चिदम्बर, राम राम जी. ये जो भी हम नाम जप कर रहे हैं उसका मतलब महाराज जी कहते हैं, उसका तात्पर्य है कि मुझे तुम चाहिए परमात्मा. ऐसे बार बार तुम चाहिए बोलने के बजाय हम क्या कर रहे हैं, वो दिव्य नाम का जाप कर रहे हैं. श्री राम श्री राम श्री राम, राधे 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 राधे. ನಿಜವಾದ ಪ್ರೇಮದಿಂದ ನಾವು ನಮ್ಮ ಭಾರವನ್ನು ರಾಮನ ಮೇಲೆ ಹಾಕಿದ್ದಾದರೆ ಅವನು ನಮ್ಮ ಕಲ್ಪನೆಯನ್ನು ಮೀರಿ ಘಟನೆಗಳನ್ನು ನಡೆಸುತ್ತಾನೆ. ನಾವು ಕಲ್ಪನೆನೇ ಮಾಡ್ಕೊಂಡಿರಲ್ಲ ಹಿಂಗಾಗಬಹುದು ಹಿಂಗಾಗತ್ತೆ ಅಂತ. ಆ ಕಲ್ಪನೆಗೆ ಮೀರಿ समथिंग ही विल ब्रिंग आउट दैट यू हैव नेवर इमेजिन्ड इन योर लाइफ. अरे ऐसा हो गया क्या मेरा लाइफ में, ऐसा परमात्मा करके देता है. ನಮ್ಮ ದೇಹ ಹಾಗೂ ಪ್ರಪಂಚವು ಭಗವಂತನ ಸತ್ತೆಯಿಂದಲೇ ನಡೆಯುತ್ತದೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಳಬೇಕು. ಅಂದರೆ ನಮಗೆ ಎಂದು ಕಡಿಮೆಯಾಗಲಾರದು. ಆದರೆ ಇದು ನಾನು ನಡೆಸ್ತಾ ಇದ್ದೀನಿ ಅನ್ನೋ ಭ್ರಾಂತಿ ಹೋಗಬೇಕು. ಯಾವಾಗ ಹೋಗುತ್ತೆ? ಸದ್ಗುರುನಾಥ ನಮ್ಮ ಜೀವನದಲ್ಲಿ ಬಂದಾಗ ಹೋಗುತ್ತೆ. ಅದಕ್ಕೆ ಒಂದು ಭಜನೆಯಲ್ಲಿ ಕಬೀರರು ಹೇಳಿದ್ರು, ಗುರು ಕೃಪಾಂಜನ पायो मेरे भाई, राम बिना कछु जानत नाही. ಗುರು ಕೃಪಾ ಅಂಜನ, ಅಂಜನ ಅಂದರೆ ಕಾಡ್ಗೆ ಅಂತ. ಗುರು ಕೃಪಾ ಅಂಜನ, ಜ್ಞಾನದ ಅಂಜನ ಅಂದರೆ ಜ್ಞಾನದ ಕಾಡಿಗೆಯನ್ನು ನನ್ನ ಕಣ್ಣುಗಳಲ್ಲಿ ಭ್ರಾಂತಿ ಹೊಂದಿತು. ಈ ಜಗತ್ತೆಲ್ಲವೂ ಸತ್ಯ, ಇದು ಎಲ್ಲ ಶಾಶ್ವತ ಇದೆ, ವಸ್ತು ಪಡ್ಕೋಬೇಕು, ನಾನು ಮಾಡಬೇಕು, ನಾನು ಮಾಡ್ತೀನಿ ರೀ ಅನ್ನೋದನ್ನು ಒಂದು ಭ್ರಾಂತಿ ಹೊಂದು ಬದುಕುವಾಗ ನನಗೆ ಅಸಮಾಧಾನ ಆಗ್ತಿತ್ತು, ನನಗೆ ತೊಂದರೆ ಆಗ್ತಿತ್ತು, ಜಡ್ಡು ಜಾಪತ್ರೆ ಆಗ್ತಿತ್ತು. ಅದರಿಂದ ಏನಾಗುತ್ತೆ, ಮನಸ್ತಾಪ, ಕ್ಲೇಶ, ತಿಕ್ಕಾಟ, ಒಳಗೆ ರೆಸ್ಲೆಸ್ನೆಸ್ ನಡೀತಿತ್ತು. ಆದರೆ ಗುರು ಕೃಪಾ ಅಂಜನ, ರಾಮ ಬಿನಾ ಕछु ಜಾನತ್ ನಾಹಿ, ರಾಮನ ಹೊರತಾಗಿ ನನಗೇನೂ ಗೊತ್ತಿಲ್ಲ ಅಪ್ಪ, ನನ್ನ ಭಾರವನ್ನು ನೀನು ಹೊತ್ಕೊಂಡಿದ್ದಿ, ಈ ದೇಹವನ್ನು ನೀನು ನಡೆಸ್ತಿ, ಈ ಇಂದ್ರಿಯಗಳನ್ನು ನೀನು ನಡೆಸ್ತಿ, ಉಸಿರು ನೀನು ಕೊಟ್ಟು ಎಲ್ಲ ನೀನು ಮಾಡ್ತೀನಿ, ನಂದೇನಿದೆಯಪ್ಪ. ಇದು ಅವನ ಜ್ಞಾನದ ಅಂಜನವನ್ನು ನನ್ನ ಕಣ್ಣುಗಳಲ್ಲಿ ಹಾಕಿ ನನ್ನ ಕಣ್ಣುಗಳನ್ನು ಗುರುನಾಥ ತೆರೆದಾಗ ಗೊತ್ತಾಯ್ತಪ್ಪ, ನಿನ್ನ ಹೊರತಾಗಿ ನನಗೆ ಯಾರೂ ಆಧಾರವಿಲ್ಲ. ನಾಮದಲ್ಲಿ ಒಂದು ವೈಶಿಷ್ಟ್ಯತೆ ಇರುತ್ತದೆ. ವಿಷಯಕ್ಕಾಗಿ ನಾಮ ತೆಗೆದುಕೊಂಡರೂ ವಿಷಯ ಪ್ರಾಪ್ತಿಯಾಗಿಯೂ ತನ್ನ ಕಾರ್ಯವನ್ನು ಅಂದರೆ ನಿಮ್ಮ ಮನಸ್ಸನ್ನು ನಿರ್ವಿಷಯಗೊಳಿಸುತ್ತಲೇ ಇರುತ್ತದೆ. ನಾಮ ನಾವು ವಿಷಯಕ್ಕಾಗಿ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಬೋಣ. ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಸಮ್ ಪರ್ಸ್ನಲ್ ಗೇನ್ಸ್. ನನಗೆ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು ಅಂತ ಆ ಕೆಲಸ ಆದರೂ ಕೂಡ ನನ್ನ ಮನಸ್ಸನ್ನು ಪುನಃ ಒಳಗೆ ಎಳ್ಕೊಂಡು ಹೋಗೋದೇ ಕೆಲಸ ನಾಮ ಮಾಡ್ತಾ ಇರುತ್ತೆ. ಬಾಹ್ಯವಾಗಿ ಅನ್ನಿಸ್ಬೋದು, ನಾ ಇಷ್ಟು ನಾಮ ಮಾಡಿದ್ದಕ್ಕೆ ನಂದು ಈ ಕೆಲಸ ಆಗೋಯ್ತು. ಬಟ್ ನಾಮದ ನಿಜವಾದ ಕೆಲಸ ಏನು, ನನ್ನ ಆಂತರಿಕ ಪ್ರಯಾಣದಲ್ಲಿ ನನಗೆ ಕರ್ಕೊಂಡು ಹೋಗಿ ನೀನು ಯಾರಿದ್ಯಪ್ಪ, ಹೂ ಆರ್ ಯು, ಹೂ ಆಮ್ ಐ, ಅದರ ಕಡೆ ಗಮನ ಹರಿಸಿ ಆತ್ಮನಲ್ಲಿ ನೀನು ತಿಷ್ಠನಾಗಬೇಕು ಅನ್ನೋ ಕೆಲಸನೇ ನಾಮ ಮಾಡಿಕೊಡುತ್ತೆ.
ಆದ್ದರಿಂದ ಯಾವುದಕ್ಕಾದರೂ ನಾಮ ತೆಗೆದುಕೊಳ್ಳಿರಿ, ಆದರೆ ನಿರ್ವಿಷಯವಾಗುವುದಕ್ಕಾಗಿ ತೆಗೆದುಕೊಂಡರೆ ಕಾರ್ಯವು ಶೀಘ್ರವಾಗಿ ಆಗುತ್ತದೆ. ಪರಮಾತ್ಮ, ನಿನ್ನ ನಾಮದಲ್ಲಿ ನಿನ್ನ ಲೀಲಾಶ್ರವಣದಲ್ಲಿ ಏನು ರುಚಿ, ಏನು ಆನಂದ ಆಗುತ್ತೋ ಅದು ಜನರ ಮಾತಲ್ಲಿ, ವಿಷಯದಲ್ಲಿ, ವ್ಯಕ್ತಿ ಹಿಂದೆ ಹೋಗೋದ್ರಲ್ಲಿ ಯಾವುದೂ ಇಲ್ಲ ಅಂತ ಒಮ್ಮೆ ಅರ್ಥ ಆಯಿತು ಅಂದರೆ ಏನಾಗುತ್ತೆ, ನಮ್ಮ ಕಾರ್ಯ ನಿರ್ವಿಷಯಕ್ಕಾಗಿ, ನಿರ್ವಿಷಯ ಮನಸ್ಸನ್ನು ನಿರ್ವಿಷಯಗೊಳಿಸುವುದು. ಈ ವಿಷಯ, ವಸ್ತು, ವ್ಯಕ್ತಿ ಹಿಂದೆ ಹೋಗೋದು ಬಿಟ್ಟಾಗ, ವಿತೌಟ್ ಎ ನೋ ರಿಯಾಕ್ಷನ್ ಸ್ಟೇಟ್, ವೆನ್ ಯು ಸ್ಟಾರ್ಟ್ ಲಿವಿಂಗ್ ಇನ್ ದ ಡಿವಿನಿಟಿ ಆಫ್ ನಾಮ, ವಾಟ್ ವಿಲ್ ಹ್ಯಾಪನ್, ಅವರ್ ವರ್ಕ್ ವಿಲ್ ಬಿ ಡನ್ ಎಟ್ ಎ ಫಾಸ್ಟರ್ ಪೇಸ್. ಬೇಗ ನಮ್ಮ ಕೆಲಸ ಆಗುತ್ತೆ. ಏನು ಕೆಲಸ ಆಗುತ್ತೆ, ನಾನು ಯಾರಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಏನು ಕೆಲಸ ಆಗಬೇಕು ಅಂದರೆ ಈ ಕೆಲಸ ಆಗಬೇಕು. ಅದೇ ಸಾಧನೆ, ಅದೇ ಸಾಧ್ಯ. ನಾಮವೊಂದು ಸತ್ಯವಿರುತ್ತದೆ, ಇದಕ್ಕಿಂತ ಬೇರೆ ಸತ್ಯವಿಲ್ಲ, ಇದಕ್ಕಿಂತ ಬೇರೆ ಸಾಧನೆ ಇಲ್ಲ ಎಂಬ ಭಾವನೆ ಇರಬೇಕು. ನಾವು ಯಾವುದೇ ಕೃತ್ಯ ಮಾಡುತ್ತಾ ಇರುವಾಗೂ ಅದನ್ನು ಏತಕ್ಕಾಗಿ ಪ್ರಾರಂಭಿಸಿರುತ್ತೇವೆ ಎಂಬುದನ್ನು ಸದಾ ಅವನ ಕೆಲಸನೇ ಮಾಡ್ತಿರೋದು, ಭಗವಂತನ ಬಗ್ಗೆನೇ ಮಾತಾಡೋದು, ಸತ್ಸಂಗ ಮಾಡೋದು, ಪ್ರವಚನ ಮಾಡೋದು, ಯಾರೋ ಫೋನ್ ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ, ಅವರಿಗೆ ಸಮಂಜಸವಾದ ಉತ್ತರ ಹೇಳೋದು, ಅವರಿಗೆ ಸತ್ಸಂಗಕ್ಕೆ ಕರ್ಕೊಂಬರೋದು, ಧ್ಯಾನಕ್ಕೆ ಕೂಡಿಸೋದು, ಏನಿದೆಯೋ ಎಲ್ಲವೂ ಕೆಲಸದಲ್ಲಿ ಅಖಂಡ ಅರಿವ ಏನೋ ಅವನು ಕೊಟ್ಟಿರೋ ಕೆಲಸವನ್ನು ಚಾಚು ತಪ್ಪದೆ ಕಾಯ ವಾಚ ಮನಸ ಕಡೆ ಉಸಿರಿನ ತನಕ ಇದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿರುವ ಲಕ್ಷ್ಯವನ್ನು ಸದಾ ಇಟ್ಕೊಂಡಿರಬೇಕು. ಆದರೆ ಭ್ರಮದಿಂದ ವಿಷಯದವನಿರುತ್ತೇನೆ ಎಂದು ನಮಗೆ ಅನಿಸಿ ತೊಡಗುತ್ತಿತ್ತು. ಸಂತರು ನೀನು ವಿಷಯದವನಲ್ಲ ಭಗವಂತನವನು ಇರುತ್ತಿ ಎಂದು ಹೇಳುತ್ತಾರೆ. ಗುರುನಾಥ ಬಂದು ಮೊದಲನೇ ದಿವಸನೇ ಹೇಳಿದಪ್ಪ, ನೀ ವಿಷಯದ ಬಂದಿಲ್ಲ, ನೀ ಭಗವಂತನವನಿದ್ದಿ, ಭಗವಂತನವನಾಗಿ ಅವನ ಆನಂದದಲ್ಲಿ ಬದುಕು. ಇದೇ ಸಂತರ ನಿಜವಾದ ಕಾರ್ಯಕೌಶಲ್ಯವಾಗಿರುತ್ತದೆ. ಹಾಗೂ ಇದಕ್ಕಾಗಿಯೇ ಅವರು ನಾಮ ತೆಗೆದುಕೊಳ್ಳಲು ಹೇಳುತ್ತಾರೆ. ನಾಮ ತೆಗೆದುಕೊಳ್ಳುವುದೇನೆಂದರೆ ನಾನು ವಿಷಯದವನಲ್ಲ ಭಗವಂತನವನು ಇರುತ್ತೇನೆ ಎಂದು ಮನಸ್ಸಿಗೆ ಹೇಳುವುದು. ದೃಷ್ಟಿ ಮುಂದೆ ಒಂದೇ ಲಕ್ಷ್ಯ. ಗುರುನಾಥ ಏನು ಹೇಳ್ದ, ಜಗತ್ತಿಗೆ ಮಾದರಿಯಾಗಬೇಕು ಗಂಡ ಹೆಂಡತಿ ಅಂದಮೇಲೆ ಆ ಮಾದರಿ ಆಗಬೇಕು ಅನ್ನೋದೇ ಲಕ್ಷ್ಯ ಇಟ್ಕೋಬೇಕು. ಅಂದಮೇಲೆ ಜಗತ್ತಿಗೆ ಏನು ಕೊಡಬೇಕಾಗಿದೆ, ಅವ್ರು ಕೊಟ್ಟಿದ್ದನ್ನು ಆನಂದವನ್ನು ಎಲ್ಲರಿಗೂ ಹಂಚಬೇಕಾಗಿದೆ, ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕಾಗಿದೆ, ಅದನ್ನು ಎಲ್ಲರಿಗೂ ಕೊಡಬೇಕು ಅಂತ ಹೇಳಿದಾರವರು. ಆವಾಗ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮಾಡುವ ಸತ್ಸಂಗ ಉದ್ದೇಶ ಏನು, ಬರೋರು ಎಲ್ಲರ ಮನಸ್ಸಿಗೂ ಹಿತ ಮಾಡಬೇಕು, ಅವರಿಗೆ ಆನಂದ ಕೊಡಬೇಕು. ಎಲ್ಲಿ ಅವ್ರ ಮನಸ್ಸು ಸಿಕ್ಕಾಕೊಂಡಿದೆ ಅಲ್ಲಿಂದ ತೆಗೆದು ಭಗವಂತನ ನಾಮಕ್ಕೆ ಹಚ್ಚಬೇಕು. ಯಾಕೆ ಅವ್ರು ತ್ರಸ್ತರಾಗಿದ್ದಾರೆ, ಯಾಕೆ ಅಳ್ತಾ ಇದ್ದಾರೆ, ಯಾಕೆ ಗೋಳಾಡ್ತಿದ್ದಾರೆ ಅದನ್ನು ಅವರಿಗೆ ತೋರಿಸಿ ಅಲ್ಲಿಂದ ಆಚೆ ತಂದು ಅವ್ರ ಮನಸ್ಸನ್ನು ಭಗವಂತನ ನಾಮಕ್ಕೆ ಹಚ್ಚುವ ಕೆಲಸವನ್ನು ಏನು ಗುರುನಾಥ ಕೊಟ್ಟಿದ್ದಾನೋ ಅದು ನಮ್ಮ ಕಣ್ಮುಂದೆ ಲಕ್ಷ್ಯದಲ್ಲಿ ಯಾವಾಗಲೂ ಇಟ್ಟುಕೊಂಡಿರಬೇಕು. ಈ ಅರಿವನ್ನು ಅಖಂಡವಾಗಿ ಇಟ್ಟುಕೊಳ್ಳುವುದೇನೆಂದರೆ ನಾನು ಭಗವಂತನವನಿರುತ್ತೇನೆ ಎಂದು ತಿಳಿಯುವುದು, ನಾನು ಸದ್ಗುರುನಾಥನವನಿರುತ್ತೇನೆ ಎಂದು ತಿಳಿಯುವುದು, ಯಾವಾಗಲೂ ಅವನ ಕೆಲಸ ಮಾಡುವುದು. ಈಗ ನಮಗೆ ಕ್ಲಾರಿಟಿ ಬಂತ, ನಾವು ನಾಮ ಯಾಕೆ ತೊಗೊಳ್ತಾ ಇದ್ದೀವಿ, ಜಪ ಸಬ್ಮಿಟ್ ಮಾಡಲಿಕ್ಕಲ್ಲ ಅಥವಾ ಪ್ರವಚನ ಹೇಳಲಿಕ್ಕಲ್ಲ, ಈ 4 ನಿರೂಪಣೆ ಮಾಡಲಿಕ್ಕಲ್ಲ. ಯಾಕೆಂದರೆ ಸದಾಕಾಲ ಅಪ್ಪ ನಾನು ನಿನ್ನವನಿದ್ದೀನಿ, ಮತ್ತು ನಾನು ಈ ವಿಷಯಕ್ಕೆ ಬಂದಿಲ್ಲ, ನಾನು ಭಗವಂತನ ಪ್ರಾಪ್ತಿಗಾಗಿ ಬಂದಿದ್ದೀನಿ, ಇದೇ ಏಕಮೇವ ಉದ್ದೇಶ. ಈ ದೇಹವನ್ನು ಧಾರಣೆ ಮಾಡಿಕೊಂಡು ನಾನು ಬಂದಿದ್ದೀನಿ. ಆ ದೇಹದ ಧಾರಣೆ ಮಾಡಿಕೊಂಡು ಏನೇನು ಕೆಲಸಗಳನ್ನು ಅವನು ಮಾಡಿಸ್ತಾ ಇರ್ತಾನೋ, ಜಪ ಮಾಡಿಸ್ತಾನೆ, ಧ್ಯಾನ ಮಾಡಿಸ್ತಾನೆ, ಧ್ಯಾನ ಮಾಡಿಸು ಅಂತಾನೆ, ನಾನು ಧ್ಯಾನ ಮಾಡಬೇಕು, ಇನ್ನೊಬ್ಬರಿಗೆ ಧ್ಯಾನ ಮಾಡಿಸ್ಬೇಕು, ಪ್ರವಚನ ಹೇಳಬೇಕು, ನಾನು ಚಿಂತನ ಮನನ ಮಾಡಬೇಕು. ಯಾಕಪ್ಪ, ಇದು ನಾನು ವಿಷಯಕ್ಕೆ ಬಂದಿಲ್ಲ ಅನ್ನೋದನ್ನು ಗುರುನಾಥ ಬಂದು ಮನವರಿಕೆ ಮಾಡಿಕೊಂಡಿದ್ದು. ನೀ ವಿಷಯಕ್ಕೆ ಬಂದಿಲ್ಲ. ಸಂಸಾರ is one part of your life, it is not the whole your life. ವಿಷಯ ಇಸ್ ನಾಟ್, ನಾವು ಪ್ರಪಂಚದಲ್ಲೇ ಇರ್ತೀವಿ, ಅದು ಸಂಸಾರ ನಿನ್ನ ಜೀವನದ ಒಂದು ಭಾಗ, ಇದು ಸಂಪೂರ್ಣ ಭಾಗ ಅಲ್ಲ. ಸಂಪೂರ್ಣ ಭಾಗ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡು ಸಂಸಾರದಲ್ಲಿ ಅಲಿಪ್ತವಾಗಿ ಇರುವುದು. ನಾನು ವಿಷಯದವನಲ್ಲ ಭಗವಂತನವನು ಇರುತ್ತೇನೆ ಎಂದು ಮನಸ್ಸಿಗೆ ಹೇಳುವುದು, ಮನಸ್ಸಿನಲ್ಲಿ ಆ ರೀತಿಯ ಅರಿವನ್ನು ಉಂಟು ಮಾಡುವುದು, ಹಾಗೂ ಆ ಅರಿವನ್ನು ಉಳಿಸಿಕೊಂಡು ಹೋಗುವುದಕ್ಕಾಗಿ ಪುನಃ ಪುನಃ ಮನಸ್ಸಿಗೆ ಅದನ್ನೇ ಹೇಳುವುದು. ಅಂದರೆ ಅದೇ ನಾಮವನ್ನು ನಿರಂತರ ತೆಗೆದುಕೊಳ್ಳುವುದು, ಪುನಃ 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 ರಿಪಿಟೇಷನ್. ಪ್ರಪಂಚದಲ್ಲಿ ಅದೇ ಕುಲ್ಚ, ಅದೇ
ಪನ್ನೀರ್ ಬಟರ್ ಮಸಾಲ, ಅದೇ ಸೂಪು ಹೋಗಿ ರೆಸ್ಟೋರೆಂಟಲ್ಲಿ ಪುನಃ ಪುನಃ ತಿಂತಿರ್ತೀವಿ 70ನೇ ವಯಸ್ಸಿನಲ್ಲೂ ಕೂಡ. ಅಲ್ಲಿ ಬೇಸರಿಕೆ ಆಗುವುದಿಲ್ಲ ಅಂದಮೇಲೆ ಇಲ್ಲಿ ಯಾಕೆ ಭಗವಂತನ ನಾಮ ತಗೊಳ್ಳಿಕ್ಕೆ ಬೇಸರಿಕೆ ಆಗುತ್ತೆ? 1 ಮಾಲೆ 2 ಮಾಲೆ 3000 ಮಾಡೋದು ಕೂಡಲೇ ಯಾಕೆ ಬೇಜಾರಾಗೋಗುತ್ತೆ? ಆಗಬಾರ್ದು. ಒಂದು ಸತಿ ಸತ್ಸಂಗಕ್ಕೆ ಬಂದರೆ ಸಾಕು ಕಣ್ರಿ ಅಂತ 3 ಸತಿ ಯಾಕೆ ಬರಬಾರ್ದು? ಯಾಕೆ 3 ಸತಿ ಧ್ಯಾನ ಮಾಡಬಾರ್ದು ನಾವು ಅನ್ನೋದ್ರ ಕಡೆ ನಮ್ಮ ಗಮನವನ್ನು ಹರಿಸಬೇಕು. ಭಗವಂತನು ನಿಜವಾಗಿಯೂ ಮನಪೂರ್ವಕ ಯಾರಿಗೆ ಬೇಕೆನಿಸುತ್ತಾನೋ ಅವರ ಕಾರ್ಯವಾಗಲಿಕ್ಕೇ ಬೇಕು. ಯಾರು ಭಗವಂತ ಬೇಕು ಬೇಕು ಅಂತ ಅವ್ರ ಕಾರ್ಯ ಆಗಲೇಬೇಕು. ರೆಪಿಟೇಟಿವ್ ಮೋಡ್. ಸುಧಾಮ ಏನು ಮಾಡ್ದ, ಮೀರಾಬಾಯಿ ಏನು ಮಾಡಿದ್ರು, ತುಕಾರಾಮ್ ಮಹಾರಾಜರು ಏನು ಮಾಡಿದ್ರು, ಸೂರದಾಸ್ ಏನು ಮಾಡಿದ್ರು, ಕಬೀರರು ಏನು ಮಾಡಿದ್ರು, ಪುರಂದರದಾಸರು ಏನು ಮಾಡಿದ್ರು. ಎಲ್ಲರೂ ಭಗವಂತ ನೀ ಬೇಕಪ್ಪ, ವಿಠಲ ನೀ ಬೇಕಪ್ಪ, ಪುರಂದರ ವಿಠಲ, ಪುರಂದರ ವಿಠಲ, ವಿಠಲ 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 ಅಂದ್ಕೊಂಡು ಕೂತಿದ್ರು ಅವರು. ಸೊ ಏನು ಮಾಡಿದ ಕಡೆಗೆ ವಿಠಲನಿಗೆ ಬರಲೇಬೇಕಾಯಿತು. ಆ ರೀತಿಯಲ್ಲಿ ನೀನು ಬೇಕೇ ಬೇಕು ಅಂದರೆ ಅವ್ನು ಬಂದೇ ಬರಲೇಬೇಕು. ನಮಗೆ ಜಗತ್ತಿನಲ್ಲಿ ಮಾನ, ಲೌಕಿಕ, ದುಡ್ಡು, ವಿಷಯ ಇತ್ಯಾದಿಗಳು ಬೇಡೆನಿಸುತ್ತವೆಯೇ? ಪ್ರಶ್ನೆ. ಇವೆಲ್ಲ ಬೇಕು ಅನ್ನಿಸ್ತಿದೆಯೋ ಬೇಡ ಅನ್ನಿಸ್ತಿದೆಯೋ? ಹಾಗಿಲ್ಲದಿದ್ದರೆ ಭಗವಂತನು ನನಗೆ ಬೇಕು ಎಂದು ಕೇವಲ ಬಾಯಿಂದ ಅನ್ನುವುದು ಉಚಿತವಲ್ಲ. ಒಂದು ಕಡೆ ಮಾನ ಸಮ್ಮಾನ ಬೇಕು, ದುಡ್ಡು ಬೇಕು, ಪೊಸಿಷನ್ ಬೇಕು, ಸ್ಟೇಟಸ್ ಬೇಕು, ಇನ್ನೊಂದು ಕಡೆ ಭಗವಂತ. ಇವೆಲ್ಲ ಆದಮೇಲೆ ಕಡೆಗೆ ಭಗವಂತ ಬೇಕು ಅಂದರೆ ಹೆಂಗಾಗತ್ತೆ? ಅದು ಉಚಿತವಲ್ಲ ಅಂತ ಶ್ರೀ ಮಹಾರಾಜರು. ನೀ ಬೇಕು ಭಗವಂತ. ಗಾಜು ಮತ್ತು ವಜ್ರ ಸದ್ಗುರುನಾಥ, ಗಾಜು ಪ್ರಪಂಚದ ಹಿಂದೆ ಬಿದ್ದು ಗಾಜಿನ ತುಂಡುಗಳ ಹಿಂದೆ ಓಡಾಡ್ತಿದ್ದೀವಲ್ವ ನಾವು. ಪ್ರಪಂಚ ಗಾಜಿನ ತುಂಡುಗಳಂತೆ ಹರಡಿಟ್ಟಿದೆ. ನೀವೆಲ್ಲೇ ಕಾಲಿಟ್ಟರು ಗಾಜಿನ ತುಂಡು ಒಂದಾದ ಅದರ್ ವೇ ಇಟ್ ಈಸ್ ಗೋಯಿಂಗ್ ಟು क्या होने वाला है? चुभने वाला है, खून निकलेगा वहाँ से, रोने को लगते हैं हम, एंग्जाइटी हो गया, डिप्रेशन हो गया, इसने ऐसा बोला. लेकिन परमात्मा के पास ऐसा कुछ नहीं है, क्योंकि परमात्मा हमारी गलतियों को नज़रअंदाज करता है, उसको करेक्शन करेगा, लेकिन हमारी निंदना नहीं करता है, हमारी उपेक्षा नहीं करता है, हमको लथाड़ नहीं देता है, जा मैं तेरे से बात नहीं करता हूँ, ऐसे नहीं करता है, हेट्रेड नहीं करता है परमात्मा. सो परमात्मा के पास हमारे लिए सुधारने का अवकाश बहुत है. जग में नहीं है, क्योंकि जग हमको एक गलती किया तो माफ़ नहीं करता है. परमात्मा हमारी 1000 गलतियों पर भी माफ़ करता है. शिशुपाल को माफ़ नहीं किया क्या परमात्मा ने? इस प्रकार से संतों ने कैसे उसको पाया? ऐसे ही मुझे परमात्मा आप चाहिए. मेरे जीवन में आने के बाद सद्गुरु हीरा है और कांच क्या है? दुनिया है. कांच के पीछे कौन जा रहा है? मूर्ख लोग कांच के पीछे जाते हैं. ಯಾರಿಗೆ ಭಗವಂತನ ಪ್ರೇಮ ಹೊಂದಬೇಕು ಅನಿಸುತ್ತದೆಯೋ ಅವರು ಜಗತ್ತಿನ ನಾದವನ್ನು ಬಿಡಲಿಕ್ಕೆ ಬೇಕು. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರ ಶಬ್ದಗಳು. ಯಾರಿಗೆ ಭಗವಂತನ ಪ್ರೇಮವು ಹೊಂದಬೇಕು ಅಂತ ಅನಿಸುತ್ತದೆಯೋ, ಸದಾ ಸರ್ವದಾ ಯೋಗ ತೂಜಾಗಳು ನಿನ್ನಲ್ಲಿ ನಾನು ಒಂದಾಗಬೇಕು ಅನ್ನೋ ಇಚ್ಛೆ ಉಳ್ಳವರು ಅವರಿಗೆ ಜಗತ್ತಿನ ನಾದವನ್ನು ಬಿಡಲಿಕ್ಕೆ ಬೇಕು. ಜಗತ್ತಿನ ನಾದ ಅಂದರೆ ಅವ್ರ ಹಿಂದೆ ಹೋಗೋದನ್ನು ಬಿಡಬೇಕು. ಯು ಹ್ಯಾವ್ ಟು ಸ್ಟಾಪ್ ರಿಯಾಕ್ಟಿಂಗ್ ಟು ದ ವರ್ಲ್ಡ್. ವಾಟ್ ಎವರ್ ದೇ ಸ್ಪೀಕ್, ವಾಟ್ ಎವರ್ ದೇ ಡೂ, ವಾಟ್ ಈಸ್ ದ ಸಬ್ಜೆಕ್ಟ್ ಆಫ್ ಮೈ ಕನ್ಸರ್ನ್, ಅದರಿಂದ ನನಗೆ ಆತ್ಮ ಸಾಕ್ಷಾತ್ಕಾರ ಉಂಟಾಗತ್ತಾ ಅನ್ನೋದನ್ನು ಗಮನ ಹರಿಸ್ಬೇಕು. ಅದು ಆಗಿದ್ದೇ ಆದರೆ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೋ, ಶ್ರೀ ಮಹಾರಾಜರು ಏನು ಹೇಳ್ತಾರೋ ಎಲ್ಲ ಒಂದೇ ಹೇಳ್ತಿದ್ದಾರೆ. ಬಿಡಲಿಕ್ಕೆ ಬೇಕು, ಜಗತ್ತಿನ ನಾದನ್ನು ಬಿಡಲಿಕ್ಕೆ ಬೇಕು. ಜಗತ್ತಿನ ಬೆನ್ನ ಹತ್ತಿದರೆ ನಿಮ್ಮ ಸಾಧನೆಯನ್ನು ಮುಳುಗಿಸಿಕೊಳ್ಳುತ್ತೀರಿ. ನಮ್ಮ ಸಾಧನೆ ಮುಳುಗು ಹೋಗುತ್ತೆ. ಒಂದು ಕ್ಷಣ ನಾನು ಇನ್ನೊಬ್ಬರ ಹಿಂದೆ ಅವ್ರ ವಿಚಾರ, ಇವ್ರು ಯಾಕೆ ಹಿಂಗಂದ್ರು, ಇವ್ರು ಯಾಕೆ ಮಾಡಿದ್ರು, ಇವ್ರು ಯಾಕೆ ಬರಲಿಲ್ಲ ಅಂತ ವಿಚಾರ ಮಾಡಿದ್ರೆ ಸಾಕು, ನನ್ನ ಸಾಧನೆ ಮುಳುಗೋಗುತ್ತೆ. ಜಗತ್ತಿನ ವಿಷಯ ತಿಳ್ಕೊಳ್ಳಿಕ್ಕೆ ಎಲ್ಲಿ ಏನಾಗ್ತಿದೆ ಅನ್ನೋ ತಿಳ್ಕೊಳ್ಳೋಕೆ ಜಿಜ್ಞಾಸ ಇರಬಾರ್ದು, ಕ್ಯೂರಿಯಾಸಿಟಿ ಇರಬಾರ್ದು. ಎಲ್ಲರ ಮನೆಯಲ್ಲೂ ದೋಸೆ ತೂತು ಅಂದಮೇಲೆ ನಿಮ್ಮ ಮನೆಯಲ್ಲಿ ನನ್ನ ಮನೆಯಲ್ಲಿ ಆಗುವ ಘಟನೆ ಒಂದೇ ಥರ ಇರುತ್ತೆ. आगे पीछे होता रहता है. बस मन एक ही है, आत्मा एक ही है, प्रपंच एक ही है. तो जो मेरे घर में होगा वो आपके घर में. उसे पूछने का क्या मतलब है? उसमें क्यूरियोसिटी क्या हो रहा है, क्या हो रहा है, कोई ज़रूरत नहीं है. भगवान का समझने में बहुत जन्म लग जाते हैं. इतना भंडार पड़ा है भगवान का. क्या है, हर रोज़ परमात्मा बता, अरे आज ऐसा हो गया क्या, अरे आज ऐसा हो गया, ये तो वाह क्या चमत्कार हो गया, क्या अद्भुत आनंद है. ऐसा रोज़ 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 नया नया दिखाता है परमात्मा. नूतन, एकदम नया, हर दिन नित्य दिन नूतन हो जाता है. ऐसा लगता है नया जन्म हो गया है आज. और प्रपंच की वही घिसी पीटी बातें सुनने में क्या रखा है? हर जगह वही खाना, वही बातें, वही है. उसमें बिल्कुल घिसी पीटी बातें. टेप रिकॉर्डर अटक गया तो टैं 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 वही चलता रहता है. यहाँ कितना मज़ा है. ಅದಕ್ಕೆ ಮಹಾರಾಜರು ಒಂದು ಪ್ರವಚನದ ಹಿಂದಿಂದಲೇ ಹೇಳಿದರು, ವಾರ್ಧಕ್ಯದಲ್ಲಿ ನಮಗೆ ಬೇಸರಿಕೆ, ಆಂಗ್ಸೈಟಿ, ಡಿಪ್ರೆಷನ್ ಆಗುತ್ತೆ.
ಆ ಒಂಟಿತನ ಕಳಿಬೇಕು ಅಂದರೆ ನಾವೇನು ಮಾಡಬೇಕು? ಸತ್ಸಂಗಕ್ಕೆ ಹೋಗಬೇಕು, ವಿನೋದ ಮಾಡಬೇಕು, ಚೇಷ್ಟೆ ಮಾಡಬೇಕು, ನಗಬೇಕು, ಮಕ್ಕಳಾಗಿ ಮಕ್ಕಳ ಜೊತೆ ಆಟ ಆಡಬೇಕು. ಅವಾಗೇನಾಗುತ್ತೆ? ನಾನು ಒಂಟಿ ಇದ್ದೀನಿ ಅನ್ನೋ ಭಯ ಆಗೋದಿಲ್ಲ, ಬೇಸರಿಕೆ ಆಗುವುದಿಲ್ಲ. ನೀವು ನಿರಂತರ ಭಗವಂತನ ನಾಮ ತೆಗೆದುಕೊಳ್ಳಬೇಕು ಹಾಗೂ ಅವನನ್ನು ಬೇಡಿಕೊಳ್ಳಬೇಕು. ನೀವು ಎಷ್ಟೇ ಪತೀತರಾಗಿದ್ದರೂ ಪಾವನರಾಗಿ ಹೋಗುತ್ತೀರಿ. ಇದು ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದವಿರುತ್ತದೆ. ಪತೀತರು ನಾವೆಷ್ಟೇ ಪಾಪಿ ಆಗಿದ್ದರೂ ಕೂಡ ಆ ಭಗವಂತನ ಕೃಪೆ ಹೆಂಗಿರುತ್ತಪ್ಪ, ನಾವು ಪಾಪಿ ಆಗಿದ್ರು ನಮ್ಮನ್ನು ಪಾವನ ಮಾಡ್ತಾನೆ, ಪವಿತ್ರ ಮಾಡ್ತಾನೆ. ಅದು ಕೆಲಸ ಭಗವಂತಂದು. ಆದರೆ ನನ್ನ ಎಫರ್ಟ್ಸ್ ನಾನು ಹಾಕಬೇಕಲ್ವ? ನಾನು ಪತೀತನಿದ್ದೀನಪ್ಪ ಅಂತ ಪಶ್ಚಾತ್ತಾಪ ಭಾವನೆ ಹೊಂದು ನಿನ್ನ ಹತ್ರ ಬಂದಿದ್ದೀನಿ ಸದ್ಗುರುನಾಥ, ನನಗೆ ನೀನು ಪಾವನವನ್ನು ಮಾಡಪ್ಪ ಅಂತ ನಾನು ಪಶ್ಚಾತ್ತಾಪ ಭಾವನೆಯಿಂದ ಕೇಳ್ಕೋಬೇಕು ಅವನನ್ನು. ಅದಕ್ಕೆ ಮಹಾರಾಜರು ಒಂದು ಪ್ರವಚನದ ಹಿಂದಿಂದಲೇ ಹೇಳಿದರು, ವಾರ್ಧಕ್ಯದಲ್ಲಿ ನಮಗೆ ಬೇಸರಿಕೆ, ಆಂಗ್ಸೈಟಿ, ಡಿಪ್ರೆಷನ್ ಆಗುತ್ತೆ. ಆ ಒಂಟಿತನ ಕಳಿಬೇಕು ಅಂದರೆ ನಾವೇನು ಮಾಡಬೇಕು? ಸತ್ಸಂಗಕ್ಕೆ ಹೋಗಬೇಕು, ವಿನೋದ ಮಾಡಬೇಕು, ಚೇಷ್ಟೆ ಮಾಡಬೇಕು, ನಗಬೇಕು, ಮಕ್ಕಳಾಗಿ ಮಕ್ಕಳ ಜೊತೆ ಆಟ ಆಡಬೇಕು. ಅವಾಗೇನಾಗುತ್ತೆ? ನಾನು ಒಂಟಿ ಇದ್ದೀನಿ ಅನ್ನೋ ಭಯ ಆಗೋದಿಲ್ಲ, ಬೇಸರಿಕೆ ಆಗುವುದಿಲ್ಲ. ನೀವು ನಿರಂತರ ಭಗವಂತನ ನಾಮ ತೆಗೆದುಕೊಳ್ಳಬೇಕು ಹಾಗೂ ಅವನನ್ನು ಬೇಡಿಕೊಳ್ಳಬೇಕು. ನೀವು ಎಷ್ಟೇ ಪತೀತರಾಗಿದ್ದರೂ ಪಾವನರಾಗಿ ಹೋಗುತ್ತೀರಿ. ಇದು ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದವಿರುತ್ತದೆ. ಪತೀತರು ನಾವೆಷ್ಟೇ ಪಾಪಿ ಆಗಿದ್ದರೂ ಕೂಡ ಆ ಭಗವಂತನ ಕೃಪೆ ಹೆಂಗಿರುತ್ತಪ್ಪ, ನಾವು ಪಾಪಿ ಆಗಿದ್ರು ನಮ್ಮನ್ನು ಪಾವನ ಮಾಡ್ತಾನೆ, ಪವಿತ್ರ ಮಾಡ್ತಾನೆ. ಅದು ಕೆಲಸ ಭಗವಂತಂದು. ಆದರೆ ನನ್ನ ಎಫರ್ಟ್ಸ್ ನಾನು ಹಾಕಬೇಕಲ್ವ? ನಾನು ಪತೀತನಿದ್ದೀನಪ್ಪ ಅಂತ ಪಶ್ಚಾತ್ತಾಪ ಭಾವನೆ ಹೊಂದು ನಿನ್ನ ಹತ್ರ ಬಂದಿದ್ದೀನಿ ಸದ್ಗುರುನಾಥ, ನನಗೆ ನೀನು ಪಾವನವನ್ನು ಮಾಡಪ್ಪ ಅಂತ ನಾನು ಪಶ್ಚಾತ್ತಾಪ ಭಾವನೆಯಿಂದ ಕೇಳ್ಕೋಬೇಕು ಅವನನ್ನು. ಅದಕ್ಕೆ ಮೋಕ್ಷ ಪ್ರಾಪ್ತಿಯ ಗುಟ್ಟಲ್ಲಿ ಬ್ರಹ್ಮಾನಂದ ಮಹಾರಾಜರು ಹೇಳ್ತಾರೆ, ನಾನು ಅಗಾಧ ಪಾಪಿ ಇದ್ದೇನೆ. ಒಬ್ಬರು ಕೇಳಿದ್ರು, ಯಾಕ್ರಿ ಬ್ರಹ್ಮಾನಂದ ಮಹಾರಾಜರು ಅಗಾಧ ಪಾಪಿ ಇದ್ದೇನೆ? 24 ತಾಸಲ್ಲಿ ನಾವು ಎಷ್ಟು ಬಾರಿ ಏನೇನು ಮಾಡಿರ್ತೀವಿ, ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ನಮಗೆ ಗೊತ್ತಿಲ್ಲ. ಆ್ಯಂಡ್ ಐ ಆಮ್ ಕ್ಲೇಮಿಂಗ್ ಮೈ ಸೆಲ್ಫ್ ಟು ಬಿ ವೆರಿ ಗ್ರೇಟ್ ಸಾಧಕಿಯವ್ರ ಭಕ್ತ. ಅದಕ್ಕವ್ರು ಬರ್ದೆ, ನಾನು ಅಗಾಧ ಪಾಪಿ ಇದ್ದೇನೆ, ನನ್ನಂಥ ಕೆಟ್ಟವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಫಸ್ಟು ನನ್ನನ್ನು ನಾನು ಕೆಟ್ಟವರು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಯಾಕೆ? ನಮಗೆ ಬೋಧನೆ ಏನು ಮಾಡ್ತಾರೆ? ನಿನ್ನ ಕಡೆ ಗಮನ ಹರಿಸು ಫಸ್ಟು, ಆಮೇಲೆ ಇನ್ನೊಬ್ಬರ ಕಡೆ ಬಟ್ ಮಾಡೋದು ಅವಶ್ಯಕತೆನೇ ಆಗೋದಿಲ್ಲ. ಇಲ್ಲೇ ಇಷ್ಟು ಹೊಲಸು ಮಾಲಿನ್ಯ ತುಂಬೋದಕ್ಕೆ ನಾನು ಪಾಪಿ ಇದ್ದೇನೆ, ಅಗಾಧ ಪಾಪಿ ಇದ್ದೇನೆ ಅಂತ ಹೇಳ್ತಾರೆ. ಇಂದಿನ ಬೋಧವಚನ, ಮನಸ್ಸಿನಲ್ಲಿ ಏಳುವ ಪ್ರತಿಯೊಂದು ಸಂಕಲ್ಪವು ರಾಮನ ಸ್ಮರಣಪೂರ್ವಕ ಆಗಬೇಕು. ಏನೇ ಇಚ್ಛೆ ಜಾಗೃತ ಇದು ನಾನು ರಾಮನ ಸಲುವಾಗಿ ಮಾಡುತ್ತಾ ಇದ್ದೇನೆ, ರಾಮನ ಧ್ಯಾನದಲ್ಲಿ ಮಾಡುತ್ತಾ ಇದ್ದೇನೆ ಅಂದೇ ಆಗಿದ್ರೆ ನಾವು ರಾಮನ ಪ್ರಾಪ್ತಿ ಖಂಡಿತವಾಗಲೂ ಇದೇ ಜನ್ಮದಲ್ಲಿ ಮಾಡಿಕೊಳ್ಳೋಣ, ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.